Hello guys, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮೋಮೋಸ್ನ ಮಾಡ್ತಾ ಇದ್ದೀವಿ. ಸೊ ಏರ್ ಫ್ರೈ ಮಾಡ್ತಾ ಇದ್ದೀವಿ. ಸೊ ಏರ್ ಫ್ರೈಯಲ್ಲಿ ಮೋಮೋಸ್ನ ಯಾವ ಥರ ಮಾಡೋದು, ಹಾಗೆ ಏರ್ ಫ್ರೈಯರ್ ರೆಸಿಪಿ ಅಂತ ಇದೆ. ಮೋಮೋಸ್ ರೆಸಿಪಿನೂ ಸಹ ಇವಾಗ ಶೂಟ್ ಮಾಡ್ತೀನಿ. ಸೊ ನಿಮಗೆ ಅದು ಯಾವ ಥರ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಅಂತ. ಬಟ್ ಏರ್ ಫ್ರೈಯಲ್ಲಿ ಯಾವ ಥರ ಡಿಫ್ರೆಂಟಾಗಿ ಬರುತ್ತೆ, ಅದು ಸ್ಟೀಮ್ಡ್ ಮೋಮೋಸು ಮಾಡ್ಬೋದು ಅಥವಾ ಫ್ರೈಡ್ ಮೋಮೋಸು ಮಾಡ್ಬೋದು. ಸೊ ಎರಡೂ ಮಾಡ್ಬೋದು, ನಿಮಗೆ ಯಾವ್ದು ಬೇಕಾದರೂ ತಿನ್ಕೋಬೋದು. ಇದರಲ್ಲಿ ನಾವು ಎರಡೂ ಮಾಡ್ಕೊತೀವಿ. ಸೊ ನಮ್ಮ ಮನೇಲಿ ಮಮ್ಮಿಗೆ ಇದು ಸ್ಟೀಮ್ಡ್ ಮೋಮೋಸ್ ಅಂದರೆ ಇಷ್ಟ, ಅರ್ಷಿತಾಗೆ ಫ್ರೈಡ್ ಮೋಮೋಸ್ ಅಂದರೆ ಇಷ್ಟ, ನನಗೂ ಸ್ವಲ್ಪ ಫ್ರೈಡ್ ಮೋಮೋಸ್ ಅಂದರೆ ಇಷ್ಟ. ಎಲ್ಲರಿಗೂ ಇವತ್ತು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತೇಳಿ. ಸೊ ವೆರಿ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ತರಕಾರಿ ಕಟ್ ಮಾಡೋದು ಅದು ಇದೆಲ್ಲ ಸ್ವಲ್ಪ ರಿಸ್ಕಿಯಾಗಿರುತ್ತೆ. ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡ್ಕೊಂಬೋಣ. ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಬಂದು ಅದು ಸ್ಟಫಿಂಗ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಅದಾದಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಅದಕ್ಕೆ ಸಪ್ರೇಟಾಗಿ ಚಟ್ನಿ ಕೊಟ್ಟಲ್ಲ, ರೆಡ್ ಚಟ್ನಿ, ಅದಕ್ಕೆ ಏನು ಬೇಕು ಅಂತ ಸಪ್ರೇಟಾಗಿ ತೋರಿಸ್ತೀನಿ. ಸೊ ಒಳಗಡೆ ಸ್ಟಫಿಂಗ್ ಯಾವ ಥರ ಮಾಡೋದು ಅದರ ರೆಸಿಪಿ ಅಂತ ನೋಡ್ಕೊಬರೋಣ ಬನ್ನಿ. ಇದಕ್ಕೆಲ್ಲ ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ವೆರಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೆ ನಾವು ಮಾಡ್ಬೋದು. ಹಾಗೆ ನಮಗೆ ಇದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಅದು ಬಿಟ್ಟರೆ ಎಲ್ಲನೂ ತಿಳ್ಕೊಳಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪೇಷನ್ಸ್ ಇರಬೇಕು. ಅದು ಬಿಟ್ಟರೆ ಎಲ್ಲ ಬೇಕಾಗ್ಬಿಡುತ್ತೆ. ಸೊ ಸ್ವಲ್ಪ ಎಲೆಕೋಸು ಬರುತ್ತಲ್ಲ, ಅದನ್ನು ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಳ್ಳಿ. ಹಾಗೆ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹಚ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಇಟ್ಕೊಂಡು, ಹಾಗೆ ಹಸಿಮೆಣಸಿನ್ಕಾಯಿನ ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಸೊ ಹಸಿಮೆಣಸಿನ್ಕಾಯಿ ಫ್ರೈ ಆಗೋದ್ರಿಂದ ಏನು ಬಾಯಿಗೆ ಸಿಗೋದಿಲ್ಲ, ನಾವು ತಿನ್ಬೋದು ಆರಾಮಾಗಿ, ಖಾರನೂ ಅನಿಸೋದಿಲ್ಲ. ಅದಾದಮೇಲೆ ಮೈದಾನ ಕಲಸಿಟ್ಕೊಂಡಿರ್ಬೇಕಿತ್ತು. ಮೈದಾ ತೀರಾ ತೆಳ್ಳಗೂ ಅಲ್ಲ, ನಾರ್ಮಲ್ ಅದಕ್ಕೆ ಕಲಸಿಟ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನಿಗೆ ನೀಟಾಗಿ ಆಯಿಲ್ ಹಾಕ್ಕೊಂಡು ಆಯಿಲ್ನ ಸ್ವಲ್ಪ ಕಾಯಕ್ಕೆ ಬಿಡೋಣ. ಸೊ ಲಾಸ್ಟ್ ಟೈಮೆಲ್ಲ ನೀವು ಕೇಳಿದ್ರಿ ಅಂತೇಳಿ, ಲಾಸ್ಟ್ ಟೈಮು ಹೇರ್ ಫ್ರೈಯಲ್ಲಿ ಯಾವ ಥರ ಮಾಡೋದು ಅಂತೆಲ್ಲ ಕೇಳಿದ್ರಿ, ಯಾವ ಥರ ಯೂಸ್ ಮಾಡೋದು ಅಂತ ಕೇಳಿದ್ರಿ. ಸೊ ಅದನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಯಾವ ಥರ ರೆಸಿಪೀಸ್ನ ಮಾಡ್ಬೋದು ಅಂತ ಸಹ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಬೇರೆ ಯಾವ್ದಾದ್ರು ಬೇಕಾದರೆ ನಿಮಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಆದಷ್ಟು ಎಷ್ಟು ಚೆನ್ನಾಗಿ ಬೇಯುತ್ತೋ ನಿಮಗೆ ಒಳಗಡೆ ಅದು ಮೋಮೋಸ್ ತಿನ್ನೋಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಆದಷ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ನೀಟಾಗಿ ಕೈಯಲ್ಲಿ ಈ ಥರ ಬಾಡಿಸ್ಕೊಂಡು ಬರೋಣ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ನೀಟಾಗಿ ಬೆಂದ ಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇಲ್ಲ ಅಂತಂದರೆ ತಳ ಅಂಟುಬಿಡುತ್ತೆ ನಿಮ್ಗೆ, ಮತ್ತೆ ಕೊನೆ ತನಕ ಅದು ಸಿಹಿತಾನೇ ಇರುತ್ತೆ. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಇದೆಲ್ಲ ಕಾದ್ಮೇಲೆ ಹಾಗೆ. ಮನೇಲಿ ಎಷ್ಟೇ ಹೆಲ್ದಿಯಾಗಿ ಮಾಡಿಕೊಟ್ರು ಹೊರಗಡೆ ಜಂಕ್ ಬೇಕು ಅಂತ ಜಾಸ್ತಿ ಕ್ರೇವಿಂಗ್ಸ್ ಮಾಡ್ತಾಯಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಈ ಥರ ನೀವು ಒಂದು ಹೆಲ್ತಿಯಾಗಿ ಮನೇಲೇ ಮಾಡ್ಕೊಡ್ಬೋದು. ಸ್ವಲ್ಪ ಅವ್ರಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವೇ ಮನೇಲೇ ಮಾಡ್ಕೊಳ್ಬೋದು. ಸುಮ್ಮನೆ ಹೊರಗಡೆ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ, ಏನೇನು ಹಾಕಿರ್ತಾರೋ ಗೊತ್ತಾಗಲ್ಲ. ಹಾಗಾಗಿ ಈ ಥರ ಮನೇಲೇ ಮಾಡ್ಕೊಡೋದ್ರಿಂದ ಏನೋ ಅವ್ರಿಗೂ ಒಂದು ಕ್ರೇವಿಂಗ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಕ್ಯಾರೆಟು, ಆದಮೇಲೆ ಕೋಸನ್ನು ಇಟ್ಕೊಂಡಿರ್ತೀರ. ಸ್ವಲ್ಪ ನಿಮಗೆ ಆದಷ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಂದರೆ ಸ್ವಲ್ಪ ಕಮ್ಮಿಗೆ, ಅಂದರೆ ಸ್ವಲ್ಪ ಕೋಸು ತೊಗೊಂಡು ಒಂದು ಕೋಸಲ್ಲಿ ಒಂದು ಕಾಲು ಭಾಗಷ್ಟು ಕೋಸು ತೊಗೊಂಡು, ಆಮೇಲೆ ಅದಕ್ಕೆ ಕ್ಯಾರೆಟ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಒಂದೇ ಸತಿ ಹೆವಿಯಾಗಿ ಟ್ರೈ ಮಾಡಿಬಿಟ್ಟು ಆಮೇಲೆ ಇಷ್ಟ ಆಗಿಲ್ಲ ಅನ್ನೋ ಥರ ಇದೆ. ಬಟ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾವು ಯಾವುದೇ ರೀತಿ ಮಸಾಲೆ ಅಂದರೆ ಚಿಲ್ಲಿ ಪೌಡರ್ ಆಗಿರ್ಬೋದು, ಗರಂ ಮಸಾಲೆ ಆಗಿರ್ಬೋದು ಏನೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಸ್ವಲ್ಪ ಬೇಕ್ ಮಾಡಿ, ಅಂದರೆ ಕುಕ್ ಮಾಡಿ ಅದನ್ನು ನಾವು ಯೂಸ್ ಮಾಡ್ತಿರೋದಷ್ಟೇ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಯೂಸ್ ಮಾಡ್ತಾಯಿಲ್ಲ. ಸೊ ಇದು ಆದಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸ್ವಲ್ಪ ನಾನು ಈ ಸತಿ ಜಾಸ್ತಿ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದ್ವಿ ನಾವು, ಚೆನ್ನಾಗಿ ಬಂದಿತ್ತು ಅಂತೇಳಿ ಈ ಸತಿ ಜಾಸ್ತಿ ಮಾಡ್ಕೊಂಡಿದ್ವಿ. ಸೊ ನಮ್ಮ ಅಜ್ಜಿ ಕೈಯಲ್ಲಿ ಕಟ್ ಮಾಡಿಸಿದ್ದೆ. ನಮ್ಮ ಅಜ್ಜಿ ಬಂದಿದ್ದರೆ ನಮ್ಮ ಅಜ್ಜಿ ಕೈಯಲ್ಲಿ ಈ ಥರ ಎಲ್ಲ ಕಟ್ ಮಾಡಿಸಿದ್ದೆ. ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತೇಳಿ, ಕೆಲಸ ಇತ್ತು ಅಂತೇಳಿ ಅಜ್ಜಿ ಕೈಯಲ್ಲಿ ಕಟ್ ಮಾಡಿಸಿದ್ದೆ. ನಮ್ಮ ಅಜ್ಜಿ ಅದನ್ನೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಎಲೆ ಇರೋದನ್ನೆಲ್ಲ ಹಾಗೆ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದನ್ನೆಲ್ಲ ಹಂಗೆ ನೋಡ್ಕೊಂಡು ತೆಕ್ಕೊತಾ ಇದ್ದೆ. ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಇನ್ ಕೇಸ್ ನೀವು ಟ್ರೈ ಮಾಡಬೇಕಂದ್ರೆ ಏನು ಮಾಡ್ತೀರಾ ಅಂತಂದರೆ, ಸೊ ಕ್ಯಾಬೇಜ್ ಇರುತ್ತಲ್ಲ ಅದನ್ನ ನೀಟಾಗಿ ಸ್ವಲ್ಪ ನಾವು ಇವಾಗ ಕ್ಯಾರೆಟು ಆಮೇಲೆ ಕೊಬ್ಬರಿ ಎಲ್ಲ ಯಾವ ಥರ ತುರಿತೀರಿ, ಸೊ ಆ ಥರ ತುರ್ಕೊಬಿಡಿ. ನೀಟಾಗಿ ನೋಡಿ ಈ ಥರ ಎಲ್ಲ ಬಂದಮೇಲೆ ಆಫ್ ಮಾಡಿಬಿಡಿ. ಸೊ ಅದಾದಮೇಲೆ ಮೈದಾನ ಒಂದಿಷ್ಟು ತೊಗೊಂಡ್ರೆ ಸಾಕು ಅನಿಸುತ್ತೆ, ಅದು ನೀಟಾಗಿ ಶೇಪ್ ಬರೋಕ್ಕೆ. ಒಂದು ಸ್ಮಾಲ್ ಸೈಜು ಚಪಾತಿಗಿಂತ ಒಂದು ಚಪಾತಿಗೆ ತೊಗೊಳೋದು ಪೂರಿಗೆ ತೊಗೊತಿರಲ್ಲ, ಸೇಮ್ ಆ ಒಂದು ಸೈಜಲ್ಲಿ ತೊಗೊಂಡು ಅದನ್ನ ನೀಟಾಗಿ ಲಟ್ಸ್ಕೊತಾ ಹೋಗಿ. ಸೊ ಸ್ವಲ್ಪ ನಾವು ನಾರ್ಮಲ್ ಪೂರಿ ಅಷ್ಟು ಮಂದ ಮಾಡಬಾರ್ದು, ತೆಳು ಮಾಡ್ಕೋಬೇಕು. ಇದು ಏನಿರುತ್ತೆ ಅದನ್ನು ತೆಳು ಮಾಡಿಕೊಂಡ್ರೆ ನಮಗೆ ಮೋಮೋಸ್ ತಿನ್ನೋಕೆ ಚೆನ್ನಾಗಿರುತ್ತೆ, ಫ್ರೈಡ್ ಆಗಿರೋ. ಇಲ್ಲ ಅಂದರೆ ಒಂಥರ ದಸ್ಕಸ್ ಥರ ಆಗಿಬಿಡುತ್ತೆ, ತಿನ್ನೋಕೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ನಾವು ಔಟ್ಸೈಡ್ ತಿಂತಿರಲ್ಲ, ಒಂಥರ ಫುಲ್ಲು ಗಟ್ಟಿ ಇರುತ್ತಲ್ಲ, ಸೊ ಆ ಥರ ಆಗಿಬಿಡುತ್ತೆ. ನಾವು ಮನೇಲಿ ಇದು ಮಾಡೋದ್ರಿಂದ ನಮಗೆ ಔಟರ್ ಲೇಯರ್ ಯಾವ ಥರ ಇರುತ್ತೆ ಅಂದರೆ, ನಾವು ಮಾಡ್ತಾಯಿದ್ದೀವಿ ಡಿಶಸಲ್ಲಿ ಸೇಮ್ ನಮಗೆ ಸಮೋಸ ಯಾವ ಥರ ಇರುತ್ತೆ, ಸೊ ಆ ಥರ ಬರುತ್ತೆ ನಿಮಗೆ ಔಟರ್ ಲೇಯರ್, ಫುಲ್ಲು ತೆಳ್ಳಗೆ ಬರುತ್ತೆ. ಸೊ ನಮಗೆ ಅದೇ ಥರ ಇಷ್ಟ, ಮೈದಾ ಜಾಸ್ತಿ ಮೇಲೆಗಡೆ ಹಾಕ್ಕೊಂಡು ಇಷ್ಟ ಆಗಲ್ಲ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡು ಈ ಥರ ತಿಂತೀವಿ. ಸೊ ನೋಡಿ, ಆಮೇಲೆ ಸ್ಟಫಿಂಗು ಅಷ್ಟು ಜಾಸ್ತಿ ಹಾಕ್ಬಾರ್ದು, ಒಂದು ಸ್ಪೂನು ಇಲ್ಲ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ಟಫಿಂಗ್ನ. ಸೊ ಈ ಥರ ನೀಟಾಗಿ ಲೇಯರ್ ತೊಗೊಂಡು ಸೊ ಇದ್ರಲ್ಲಿ ನಾನೆಲ್ಲ ಮಾಡ್ತಾಯಿರ್ತಿದ್ದು ಹರ್ಷಿತಾನೆ, ಬಿಕಾಸು ನಾನು ಹೇಳ್ದಂಗೆ ಅವಳಿಗೆ ಈ ಥರ ಅದರಲ್ಲೇ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಅವಳಿಗೆ ಇಷ್ಟ. ಸೊ ಹಾಗಾಗಿ ಅವಳೇ ಮಾಡ್ತಾಯಿರೋದು, ಹಂಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ.
ಸೊ ಈ ಥರ ನೀಟಾಗಿ ನೋಟ್ಸ್ ಇವಾಗ ವೀಡಿಯೋಲಿ ಕಾಣ್ತಿದೆಯಲ್ಲ ಆ ಥರ ನೀಟಾಗಿ ಅದನ್ನು ಒಂದೊಂದೇ ಲೇಯರ್ ಮಾಡಿಕೊಂಡು ಈ ಥರ ಟ್ವಿಸ್ಟ್ ಮಾಡಿಕೊಂಡು ಅದನ್ನು ಮೇಲೆ ಅದೇನಿರುತ್ತೆ ಅದು ತೆಗೆದುಬಿಡಿ. ಅದು ಅದರಲ್ಲೇ ಇಡೋಕೆ ಹೋದರೆ ನೀವು ಮೊಮೋಸ್ ತಿನ್ನೋದಕ್ಕೆ ಆಗೋಲ್ಲ, ಬಿಕಾಸ್ ಅದು ಮೇಲೆ ಹೆವಿ ಇರುತ್ತೆ ಮೈದಾ, ಸೊ ತಿನ್ನೋದಕ್ಕೂ ಆಗೋಲ್ಲ. ಸೊ ಈ ಥರ ತೆಗೆದುಬಿಟ್ರೆ ಅದೊಂದು ಶೇಪು ಬರ್ದಂಗೆ ಆಗುತ್ತೆ, ನೀಟಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ತಿನ್ನೋಕ್ಕೂ ಹೆವಿ ಅನಿಸಲ್ಲ, ನಮಗೆ ಒಂದು ಪ್ಲೇನಾಗಿ ತಿನ್ನಂಗಿರುತ್ತೆ. ಸೊ ಈ ಥರ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಇಷ್ಟು ಮಾಡಿದ್ದೆ. ಸೊ ನಾನು ಈ ಸತಿಗೆ ನಾನು ಇದು ಬೇಸಾಗಿ ಏನು ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಅದು ಬೇಯಿಸಿಟ್ರೆ ನಾವು ಒಂದು ಸ್ವಲ್ಪನೇ ಇಡೋಕ್ಕಾಗೋದು, ಫುಲ್ಲು ಅದೇ ಕವರ್ ಆಗಿಬಿಡುತ್ತೆ ಅನ್ನೋ. ಇವಾಗ ನಾವು ಏನಾದರೂ ಕೇಕು ಅಥವಾ ಬೇರೆ ಕುಕ್ಕೀಸ್ ಏನಾದರೂ ಮಾಡಿದ್ರೆ ಆ ಥರ ಮಾಡ್ಬೋದು. ಸೊ ಇದು ಏನು ಅಂಟೋದಿಲ್ಲಲ್ಲ, ಸೊ ಹಾಗಾಗಿ ಅಂಟ ಪದಾರ್ಥ ಅಂದರೆ ಆ ಥರ ಬೇಸ್ನ ಯೂಸ್ ಮಾಡಿ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ಬೇಸ್ನ ಯೂಸ್ ಮಾಡಿ ನಾವು ಮಾಡ್ಬೋದು. ಇವಾಗ ಬೇಸಿನ ಬೇಡ ಅಂತೇಳಿ ನನಗೆ ಡೈರೆಕ್ಟಾಗಿ ಅದು ಪ್ಯಾನಾಗಿ ಏನಿರುತ್ತೆ ಕೆಳಗಡೆ ಅದಕ್ಕೆ ನೀಟಾಗಿ ಆಯಿಲೆಲ್ಲ ಉಜ್ಕೊಂಡು ಒಂದೊಂದೇ ಮೊಮೋಸ್ನೆಲ್ಲ ಜೋಡಿಸ್ಕೊಂಡ್ಬರ್ತಾಯಿದ್ದೀರಿ. ಆ್ಯಕ್ಚುಲಿ ಫಸ್ಟ್ ಒಬ್ಬೆ ಈ ಥರ ಬಂದಿದೆ, ಸೆಕೆಂಡ್ ಒಬ್ಬೆ ಅದು ಚೆನ್ನಾಗಿ ಬಂದಿತ್ತು. ಸೊ ಅದನ್ನೇ ಇಟ್ಕೋಬೇಕಾಗಿತ್ತು, ಅದೇ ಅಂದ್ಕೊಂಡೆ ಹರ್ಷಿತಾ ಫಸ್ಟು ಅದನ್ನೇ ಇಟ್ಕೋಬೇಕಾಗಿತ್ತು, ಅದು ಚೆನ್ನಾಗಿ ಬರ್ತಾಯಿತ್ತು ಅಂತ ಅದನ್ನೇ ಹೇಳ್ತಾಯಿದ್ದೆ ಹರ್ಷಿತಾಗೆ. ಸೊ ಅದಾದಮೇಲೆ ಇದನ್ನೆಲ್ಲ ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಆದಷ್ಟು ಗ್ಯಾಪ್ ಇಟ್ಟು ಅಂದರೆ ಸ್ವಲ್ಪ ಈ ಥರ ದೂರ ಜೋಡಿಸ್ಕೊಳ್ಳಿ. ಸೊ ಅದು ಬಿಸಿ ಆಗಿದಾಗ ನೀಟಾಗಿ ಬಾಯ್ಲ್ ಆಗೋಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಅದಕ್ಕೆ ನೀಟಾಗಿ ಅದ್ರ ಮೇಲೆ ಆಯಿಲ್ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀಟಾಗಿ ಇದು ಓವೆನೆಲ್ಲ ಇಟ್ಬಿಟ್ಟು ಅದು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಸೊ ಇದಕ್ಕೆ ಟೆಂಪರೇಚರ್ ಆನ್ ಮಾಡೋಕ್ಕೆ ಬಂದು ಸೇಮ್ ನಾವು ನೋಡಿ ಅಲ್ಲಿ ಮೇಲೆ ನಿಮ್ಗೆ ಕಾಣಿಸಿದಿಲ್ಲ ಸಮೋಸದು ಏನಿರುತ್ತೆ ಮೆನ್ಯೂ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬಂದು ನಾನು 20 ಮಿನಿಟ್ಸ್ ಆಮೇಲೆ 200 ಡಿಗ್ರಿ ಟೆಂಪರೇಚರಲ್ಲಿ ನಾನು ಕುಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇಲ್ಲಿ ಅವ್ರು ತೋರಿಸ್ತಾ ಇರೋದು ಬಂದು ಸಮೋಸೆಗೆ 180, 25 ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ ನಾವು ಟೈಮಿಂಗ್ಸ್ ಅದು ಮ್ಯಾಚ್ ಮಾಡೋಕ್ಕೋದ್ರೆ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗ ಆಗಲಿ ಅಂತ ಹೇಳೋದಕ್ಕೋಸ್ಕರ 20 ಮಿನಿಟ್ಸ್ ಇಟ್ಬಿಟ್ಟು 200 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನಾರ್ಮಲ್ ಸೇಮೇ ಬರುತ್ತೆ, ಅದು ಡಿಗ್ರಿ ಜಾಸ್ತಿ ಅಂದರೆ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ಜಾಸ್ತಿ ಬರುತ್ತೆ, ಅದು ಬೇಗ ಆದಷ್ಟು ಆಟೋಮೆಟಿಕಾಗಿ ಅದು ಕುಕ್ ಆಗುತ್ತೆ. ಅದಾಗಷ್ಟಲ್ಲಿ ನಾವು ಚಟ್ನಿ ನೋಡ್ಕೊಂಬೋಣ ಬನ್ನಿ. ಸೊ ಇದಕ್ಕೆ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ನಾನು 4 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಬಿಡಿಸ್ಕೊಂಡು ಅದನ್ನು ಬೆಳ್ಳುಳ್ಳಿ. ಸೊ ಇದಕ್ಕಿಷ್ಟು ವಾಟ್ರ್ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಗ್ಯಾಸ್ ಮೇಲೆ ಇಡೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಫುಲ್ಲು ಅದು ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಅದರಲ್ಲೇನಿದೆ ಅದು ನೀಟಾಗಿ ಬಾಯ್ಲ್ ಆಗಬೇಕು. ಸೊ ಇದರಲ್ಲಿ ಆಲ್ಮೋಸ್ಟು ನಾವು 20 ಮಿನಿಟ್ಸ್ ಇಡೋದ್ರಲ್ಲಿ ಒಂದು 5 ಮಿನಿಟ್ಸ್ ಆಗಿತ್ತು. ಸೊ ಹಿಂಗೆ ಇದು ಆನ್ ಮಾಡಿದ್ಮೇಲೆ ಹಿಂಗೆ ಓಪನ್ ಮಾಡಿ ನೋಡ್ಕೊಳ್ಬೋದು, ಅದರಲ್ಲಿ ಏನೂ ಹಿಂಗೆ ಇಶ್ಯೂ ಇಲ್ಲ, ಹಿಂಗೆ ನೋಡ್ಕೊಳ್ತಾ ಇರ್ಬೋದು ಓಪನ್ ಮಾಡಿ. ಸೊ ಅಷ್ಟರಲ್ಲಿ ಟೊಮೊಟೊ ಬೆಂದಿತ್ತು, ಅದನ್ನು ಬೇಯಿಸ್ಕೊಂಡೋಗಿ ಇಟ್ಕೊಂಡು ಚಟ್ನಿ ರೆಡಿ ಮಾಡ್ಕೊಬೇಡ ಅಂತೇಳಿ ಅದನ್ನೆಲ್ಲ ಹಾರಿಸ್ಕೋಬೇಕಲ್ವಾ. ಸೊ ಟೊಮೊಟೊ ಸಿಪ್ಪೆ ಇರುತ್ತೆ, ಆ ಸಿಪ್ಪೆನೆಲ್ಲ ತೆಗಿಬೇಕು ಫಸ್ಟ್ ನಾವು. ಸೊ ಈ ಥರ ಟೊಮೊಟೊದು ಬೇಯಿಸ್ಕೊಂಡಿದ್ರೆ ಹಾರಿಸ್ಬೇಕು ಫಸ್ಟು, ಮಿಕ್ಸಿ ಇಲ್ಲಾಂದರೆ ಹಾಳಾಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಹಾರಿಸೋಣ ಅಂತೇಳಿ ಎಲ್ಲ ನೀಟಾಗಿ ಸೈಡ್ಗೆ ತೆಗಿತಾ ಇದೆ ಒಂದು ಪ್ಲೇಟ್ಗೆ. ಅದು ನೀಟಾಗಿ ಎಲ್ಲ ಆರಿಸ್ಕೊಂಡ ಮೇಲೆ ಒಂದು ಚಿಕ್ಕ ಜಾರ್ಗೆ ಇದು ಬರುತ್ತಲ್ಲ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಆ ಜೀರಿಗೆ ಜೊತೆಗೆ ಇವಾಗ ಹಾರಿಸಿ ಏನೇ ಇಟ್ಟಿದ್ದೀರ ಸೊ ಅದನ್ನೆಲ್ಲ ನೀಟಾಗಿ ಚಿಕ್ಕ ಜಾರ್ಗೆ ಆ್ಯಡ್ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳಿ. ಅದು ನೀಟಾಗಿ ರುಬ್ಕೊಳ್ಳಿ, ಆದಷ್ಟು ಅದು ಬಾಯಿಗೆ ಸಿಗದೇ ಇರೋ ಥರ ನೀಟಾಗಿ ರುಬ್ಕೊಳ್ಳಿ. ಆ್ಯಕ್ಚುಲಿ ಈ ಥರ ಚಟ್ನಿ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಡಿಫ್ರೆಂಟಾಗಿ ಅದು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ, ಖಾರ ಹುಳಿ ಆ ಥರ ಇರುತ್ತೆ. ಬಟ್ ಬೇರೆ ಥರ ಟ್ರೈ ಮಾಡ್ಕೊಬಿಡಿ, ಈ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಚೆನ್ನಾಗಿರುತ್ತೆ ಅನಿಸುತ್ತೆ ಟೇಸ್ಟು. ಸೊ ನೋಡ್ಬೋದು ಅದಾದಮೇಲೆ ತೆಗೆದೆ. ಸೊ ಯಾವ ಥರ ಬಂದಿದೆ ಮೋಮೋಸ್ ಅಂತೇಳಿ, ಸಕ್ಕತ್ತಾಗಿ ಬಂದಿರುತ್ತೆ. ಸೇಮ್ ಅದು ಹೇಳಿದ್ನಲ್ಲ ಮೋಮೋಸು ಫ್ರೈಡ್ ಮೋಮೋಸ್ ಯಾವ ಥರ ಇರುತ್ತೋ ಅದೇ ಥರನೇ ಬಂದಿರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಅಂದರೆ ಸ್ವಲ್ಪ ಎಲೆಕೋಸನ್ನ ಕಮ್ಮಿ ಹಾಕ್ಕೊಳ್ಳಿ. ಅದು ಎಲೆಕೋಸು ಜಾಸ್ತಿ ಇದ್ದಷ್ಟು ಒಂದು ಸ್ವಲ್ಪ ಅದೊಂಥರ ನೀರು ಥರ ಅನಿಸ್ಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಗೈಸ್ ನಾನು. ಇವತ್ತು ನಮಗೊಂದು ಈವೆಂಟ್ ಇತ್ತು, ಹಾಗಾಗಿ ನಾವು ಬೇಗ ಇದ್ದು ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಮ್ಮ ಬಿರಿಯಾನಿ ಮಾಡಿದರು. ಸೊ ಶಿವರಾತ್ರಿ ಬರ್ತಾಯಿದೆ, ನಾನು ಶಿವರಾತ್ರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಅಮ್ಮ ಬ್ರೇಕ್ಫಾಸ್ಟ್ ಬೆಳಗ್ಗೆನೇ ಬಿರಿಯಾನಿ ಮಾಡಿಬಿಟ್ಟು ಈವ್ನಿಂಗಿಂದ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಬಿರಿಯಾನಿ ಮಾಡಿದರು. ಸೊ ನಾವು ಹಾಗೆ ಅದು ನಮ್ಮದು ಲಾಸ್ಟ್ ಟೈಮ್ ಇವೆಂಟ್ಗೆ ಹೋದಾಗ ಈ ಥರ ಇದು ಬಲೂನ್ದು ಸ್ಟ್ಯಾಂಡ್ ಅದು ಸ್ವಲ್ಪ ಸಾಲ್ಡ್ರದ್ದು ಏನಾಗಿತ್ತು ಅಂದರೆ ಬೆಂಡ್ ಆಗಿಬಿಟ್ಟಿತ್ತು ಜಾಸ್ತಿ, ಅದು ಗಾಳಿ ಏನೋ ಬಂದ್ಬಿಟ್ಟು ಈಚೆಗಡೆ ಔಟ್ಸೈಡ್ಸ್ ಇವೆಂಟ್ ಮಾಡಿಸಿದ್ರು ಲಾಸ್ಟ್ ಟೈಮ್ ಹೋದಾಗ. ಅದಕ್ಕೋಸ್ಕರ ಅದು ಫುಲ್ಲು ಗಾಳಿ ಹೆವಿ ಫೋರ್ಸಿಗೆ ಬಂದ್ಬಿಟ್ಟು ಆವಾಗ ಬಲೂನ್ ಸ್ಟ್ಯಾಂಡ್ ಅದು ಫುಲ್ ಬೆಂಡ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಇದು ಗ್ರಿಪ್ಪಾಗಿ ಚೆನ್ನಾಗೇ ಇದೆ, ಬಟ್ ಅದೇ ಹೇಳಿದ್ನಲ್ಲ ಈಚೆ ಔಟ್ಸೈಡ್ ಮಾಡಿಸಿದ್ರಿಂದ ಈ ಥರ ಬೆಂಡ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ತಾತ ಹತ್ರ ತೊಗೊಂಡೋದ್ವಿ, ತಾತ ಸಪೋರ್ಟ್ಗೆ ಅಂತೆಲ್ಲ ಹೇಳಿ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ರು ನಮಗೆ. ಸೊ ಇದು ಆ್ಯಕ್ಚುಲಿ ನಾನು ಸಂಡೇ ನಮ್ಗೆ ಇದ್ದಿದ್ದಿತ್ತು ಈವೆಂಟು. ಸೊ ನಾನು ಇಬ್ಬರು ಕೇಳಿದೆ, ಸಂಡೇ ಬಾಕ್ಲಾಗಿರುತ್ತೆ ಅದು ಆಟೋಮೊಬೈಲ್ಸು ಆಮೇಲೆ ಈ ಥರ ಎಲ್ಲ ಶಾಪ್ಸು ಸಂಡೇ ಬಾಕ್ಲಾಕಿರುತ್ತೆ ಅಂದರು. ಸೊ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ನಾನು ಅಷ್ಟೇ ಇಬ್ಬರು ಆನೇಕಲ್ಗೆ ಹೋದ್ವಿ. ಅದಾದಮೇಲೆ ನಮ್ಮ ಆನೇಕಲಲ್ಲಿ ಮಟನ್ ಮಾರ್ಕೆಟ್ ರೋಡ್ ಇದೆಯಲ್ಲ, ಸ್ವಲ್ಪ ಡೆಡ್ ಎಂಡ್ ಬಂದರೆ ಅಲ್ಲೊಂದು ಇದು ನಾರ್ಮಲ್ ಈ ಥರ ಚಿಕ್ಕದ್ರಲ್ಲಿ ಒಂಥರ ಇಟ್ಕೊಂಡಿದ್ದಾರೆ. ಸೊ ನೋಡಿ ಈ ಥರ ಎಕ್ಸ್ಟ್ರಾ ನಮಗೆ ಅದು ಸ್ಟ್ರೆಂತ್ಗಿರಲಿ ಅಂತಲೂ ಹಾಕ್ಕೊಟ್ರು. ಹಾಗೆ ಬರಬೇಕಾದ್ರೆ ಮಮ್ಮಿ ಅಂಗಡಿಗೆ ಐಟಮ್ ಹೇಳಿದ್ರು, ಸ್ವಲ್ಪ ಕುರ್ಕುರೆಗಳು ಆಮೇಲೆ ಅದೇನೋ ಜ್ಯೂಸ್ ಎಲ್ಲ ಹೇಳಿದ್ರು, ಅದನ್ನು ತೊಗೊಬರ್ತಾ ಹಂಗೆ ಬಂದ್ವಿ. ಸೊ ನಾವು ಆಲ್ಮೋಸ್ಟ್ ಈವೆಂಟ್ಗೆ ಹೋಗೋಷ್ಟೊತ್ತಿಗೆ 3 ಆಗಿತ್ತು ಅನಿಸುತ್ತೆ. ಅದು 3ಗೆ ಹೋಗಿ ಆಲ್ಮೋಸ್ಟ್ ಅದನ್ನೆಲ್ಲ ವೆರಿ ಸಿಂಪಲಾಗಿ ಹೇಳಿದ್ದಿತ್ತು ಅವರು. ಫಸ್ಟ್ ಇಯರ್ ಬಾಡಿಗೆ ಸಾಕು ನಮ್ಗೆ ಸಿಂಪಲಾಗಿ, ಫ್ರಂಟೆಲ್ಲ ಏನೂ ಕ್ರಾಪ್ಸ್ ಬೇಡ ನಮಗೆ ಅಂತೆಲ್ಲ ಹೇಳಿದರು.
ಸೊ ಹಾಗಾಗಿ ವೆರಿ ಸಿಂಪಲಾಗಿ ಇದ್ದಿದ್ದು ಬೇಗ ಹೋಗಿ ಸುಮ್ಮನೆ ಅದು ಬರೀ ಆರ್ಚ್ ಅಲ್ವಾ, ಬೇಗ ಹೋಗಿ ಮಾಡ್ಕೊಟ್ಟು ಬಂದುಬಿಟ್ರಿ. ಸೊ ಗೈಸ್, ನಿಮಗೇನಾದರೂ ಬರ್ತ್ಡೇ ಫಂಕ್ಷನ್ಸು, ಮಾಮ್ ಟು ಬಿ ಹಾಗೆ ಆ್ಯನಿವರ್ಸರೀಸು ಏನೇ ಸೆಲೆಬ್ರೇಷನ್ ಇದ್ದರೂ ನಮ್ಮ ಪೇಜನ್ನು ಫಾಲೋ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೇಲ್ ಬೇರೆ ನಡೀತಿದೆ, ತುಂಬ ಡಿಸ್ಕೌಂಟ್ಸು ಸಹ ನಿಮಗೆ ಅವೈಲೇಬಲ್ ಇದೆ. ಮ್ಯಾಜಿಕ್ ಇವೆಂಟ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ನೂ ಯಾರು ಫಾಲೋ ಮಾಡಿಲ್ಲ ಈಗಲೇ ಹೋಗಿ ಫಾಲೋ ಮಾಡಿ. ಹಾಗೆ ಗೈಸ್, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವ್ಲಾಗಲ್ಲಿ ಅದೇ ಲಾಸ್ಟ್ ಔಟ್ಲುಕ್ ನೋಡಿ ಆಲ್ಮೋಸ್ಟ್ ಈ ಥರ ಆಗಿತ್ತು. ಸೊ ಏನಾಗಿತ್ತು ಗೊತ್ತಿಲ್ಲ, ಲಾಸ್ಟಲ್ಲಿ ಹೋದಾಗ ಕೈ ಕೊಟ್ಬಿಟ್ಟಿತ್ತು, ಎಲ್ಲ ಆಗ್ಬಿಟ್ಟಿತ್ತು. ಸೊ ಎಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಚೆಕ್ ಔಟ್, ಬಾಯ್.